ಇನ್ನು ಕೆಸಿ ಜನರಲ್ ಆಸ್ಪತ್ರೆ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೇಳಿ ಬಂದಿದೆ. ಲೋಕಾಯುಕ್ತಕ್ಕೆ ಸಾರ್ವಜನಿಕರು ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ರೇಡ್ ಕೂಡ ಆಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಗೆ ಲೋಕಾಯುಕ್ತರು ದಿಢೀರ್ ಭೇಟಿ ನೀಡಿ ರೇಡ್ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಲೋಕಾಯುಕ್ತ BS ಪಾಟೀಲ್ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಇದೆ, ಸರಿಯಾಗಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಸೂಕ್ತವಾದಂಥ ಚಿಕಿತ್ಸೆ ಇಲ್ಲ ಅಂತ ಹೇಳಿ ಅವ್ಯವಸ್ಥೆ ಬಗ್ಗೆ ದೂರು ಬಂದಿತ್ತು ಲೋಕಾಯುಕ್ತ. ಸೊ ಹಾಗಾಗಿ ನಿರಂತರ ದೂರು ಬಂದ ಹಿನ್ನೆಲೆಯಲ್ಲಿ ಅವ್ಯವಸ್ಥೆ ಬಗ್ಗೆ ಲೋಕಾಯುಕ್ತರು ಇವತ್ತು ಪರಿಶೀಲನೆಯನ್ನು ಮಾಡಿದ್ದಾರೆ. But the doctor has resigned. There is no doctor here now. So that is a serious matter. We will take care of it. Prakash Garu. Allah, Sunjane to wheelchair ಗೆ ಓಡಾಡ್ತಾ ಇದ್ದಾರೆ. ಅಲ್ಲಿ ಯಾವ wheelchair ಆಗಿದ್ದಾರೆ ನಮ್ಮ ಕಡೆ ಏನು ಪ್ರಾಬ್ಲಮ್ ಯಾವ ಡಾಕ್ಟರ್ ಕೊಡ್ತಾ ಇದ್ದಾರೆ ಸೊ ಬೆಂಗಳೂರಿನ ಈ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ತುಂಬಾ ಅವ್ಯವಸ್ಥೆಗಳಿವೆ ಅನ್ನುವಂಥದ್ರ ಬಗ್ಗೆ ದೂರು ಕೇಳಿ ಬರ್ತಾನೆ ಇತ್ತು. ನೋಡಿ, ಕೆಸಿ ಜನರಲ್ ಆಸ್ಪತ್ರೆ ಹೆರಿಗೆ ವಾರ್ಡ್ನಲ್ಲಿ ಲಂಚಕ್ಕೂ ಕೂಡ ಡಿಮಾಂಡ್ ಇಡ್ತಾರಂತೆ. ಮಂಜುಳಾ ಎಂಬಾಕೆಯಿಂದ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಮಂಜುಳಾ ಅನ್ನೋರೊಬ್ರು, ಕಳೆದ ತಿಂಗಳು ನಮ್ಮ ಮಗಳನ್ನ ಹೆರಿಗೆಗೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ವಿ ಸರ್, ಬಂದ್ರೆ ನಮಗೆ ಲಂಚ ಕೇಳ್ತಾರೆ ಇವರು, ವಾರ್ಡ್ನಲ್ಲಿ ಹಣ ಕೊಡಿ ಅಂತ ಹೇಳಿ ಬೇಡಿಕೆ ಇಡ್ತಾರೆ, ನಾವೆಲ್ಲಿಂದ ತಂದ್ಕೊಡೋಣ, ತಾಯಿ ಕಾರ್ಡನ್ನೇ ಕಿತ್ಕೊಂಡ್ಬಿಟ್ಟು ಇಟ್ಕೊಬಿಟ್ಟಿದ್ದಾರೆ ಇವರು. ಯಾಕಂದ್ರೆ ತಾಯಿ ಕಾರ್ಡ್ ಕೊಟ್ರೇನೆ ಅಲ್ವಾ ನಿಮಗೆ, ನೀವು ಇಲ್ಲಿಂದ ಹೋಗೋದು, ನಮಗೆ ಮೊದಲು ದುಡ್ಡು ಕೊಡಿ ಆಮೇಲೆ ಹೋಗಿ ಅಂತಾರೆ. ಕನಿಷ್ಠ 500 ರೂಪಾಯಿ ಆದ್ರೂ ಕೊಡಿ ಅಂತ ಕೇಳ್ತಾರಂತೆ. ಇದೇ ಹಣ ನಮ್ಮ ಹತ್ರ ಇದ್ದಿದ್ರೆ ನಾವು ಬೇರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ, ಯಾಕೆ ಕೆಸಿ ಜನರಲ್ಗೆ ಬರ್ತಾ ಇದ್ವಿ ಸರ್ ಅಂತ ಹೇಳಿ ಇವರು ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ. ಇನ್ನು ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರೆ, ಕಳೆದ 1 ಗಂಟೆಯಿಂದ ಆಸ್ಪತ್ರೆ ಪರಿಶೀಲನೆಯನ್ನು ಮಾಡಿದ್ವಿ. ನ್ಯಾಯಮೂರ್ತಿ ವೀರಪ್ಪ ಮತ್ತು ನ್ಯಾಯಮೂರ್ತಿ ಫಣೀಂದ್ರ ಅವರು ನಮ್ಮ ಜೊತೆಲೇ ಇದ್ದಾರೆ. ರೋಗಿಗಳು ಡಿ ಗ್ರೂಪ್ ಸಿಬ್ಬಂದಿ ಮತ್ತು ನರ್ಸ್ಗಳು ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಆರೋಪ ಮಾಡಿದ್ರು. ಹಾಗಾಗಿ ಈ ರೇಡ್ ನಾವು ಮಾಡಿದ್ದೀವಿ ಅನ್ನುವಂಥದ್ದನ್ನು ಲೋಕಾಯುಕ್ತರು ಹೇಳಿದ್ದಾರೆ. ನೋಡಿ, ಲಾಸ್ಟ್ 1 ಅವರ್ ಇಂದ ನಾವು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ನಮ್ಮ ಆನರಬಲ್ ಉಪಲೋಕಾಯುಕ್ತರು ಇಬ್ರು, ಜಸ್ಟಿಸ್ ಫಣೀಂದ್ರ ಸಾಹೇಬರು ಮತ್ತು ಜಸ್ಟಿಸ್ ವೀರಪ್ಪ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅಂಡ್ ದೇರ್ ಆರ್ ವೇರಿಯಸ್ ಅದರ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಸೈಡ್ಲಿಂದನೂ ನಮ್ಮ ಪೊಲೀಸ್ ವಿಂಗ್ ಇಂದ ಆಫೀಸರ್ಸ್ ಎಲ್ಲರೂ ಕೂಡಿ ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. ಸರ್ಟನ್ ವೆರಿ ಅನ್ಪ್ಲೆಸೆಂಟ್ ಅಂಡ್ ಅನ್ಹ್ಯಾಪಿ ಥಿಂಗ್ಸ್ ಆರ್ ಫೌಂಡ್ ಹಿಯರ್. ಫಸ್ಟ್ ಒನ್ ಈಸ್ ಪೇಷಂಟ್ಸ್ ಹೇಳ್ತಾ ಇದ್ದಾರೆ, ಡಿ ಗ್ರೂಪ್ ಎಂಪ್ಲಾಯೀಸು, ನರ್ಸಿಂಗ್ ಸ್ಟಾಫು ದುಡ್ಡು ಕೇಳ್ತಾರೆ, ದುಡ್ಡು ಕೊಡದೇ ಇದ್ರೆ ನಮ್ಮನ್ನು ಅಟೆಂಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಇಂಡೈರೆಕ್ಟ್ ಆಗಿ ಸುಮಾರು ಜನ ಬಂದು ನಮಗೆ ಹೇಳಿದ್ರು, ಡೈರೆಕ್ಟ್ಲಿ ನೋಡೋಣ ಅಂತ ಬಂದಿವಿ. ಇವತ್ತೊಬ್ರು ಪೇಷಂಟು ನಮ್ಮ ಎದುರಿಗೇನೆ, ಡಾಕ್ಟರ್ಸ್ಗಳ ಎದುರಿಗೇನೆ ಹೇಳಿದ್ರು,